ನಮಸ್ಕಾರ ಏನ್ರಿ ಮುರಳಿ, ಎಲ್ಲಿಗೆ ಬಂದಿದ್ದೀರಾ? ಎಲ್ಲಿ ಯಾವ ಊರಲ್ಲಿ ಕ್ಷೇತ್ರಪತಿ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಚಾಮರಾಜನಗರದ ಲೋಕಸಭಾ ಕ್ಷೇತ್ರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗಬೇಕಾದ್ರೆ ನಂಜುಂಡೇಶ್ವರನ ನೋಡಿಕೊಂಡು ದರ್ಶನ ಮುಗಿಸಿ ನಂಜುಂಡೇಶ್ವರನ ದರ್ಶನ ತಗೊಂಡು ಯಾರು ಕ್ಷೇತ್ರಪತಿ ಆಗ್ತಾರೆ ನೋಡೋಣ ಬನ್ನಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಇವತ್ತು ನಾವು ಬಂದಿದ್ದೀವಿ ನಂಜನಗೂಡಲ್ಲಿ ಸಾವಿರಾರು ಜನ ಇದ್ದಾರೆ. ಎಲ್ಲ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ನೋಡೋಣ ಜನ ಏನು ಹೇಳ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ, ಯಾರನ್ನು ಮಾಡ್ತಾರೆ ಚಾಮರಾಜನಗರದ ಕ್ಷೇತ್ರಪತಿ. ನೋಡೋಣ ಬನ್ನಿ. ಏನು ನಿಮ್ಮ ಹೆಸರು? ಅಭಿ ಅಂತ. ಅಭಿ ತನಕ ಆಯ್ತಲ್ಲೋ, ಯಾವೆಲ್ಲ ವ್ಯಾಪಾರ ಮಾಡೋದು? ಹೂವೆಲ್ಲ ಒಣಗೋಕಿಲ್ವಿನ? ಎಷ್ಟು ಹೂವು ಎಷ್ಟು ಮಾರು? 100 ರೂಪಾಯಿ ಒಳ್ಳೆ ಬೆಂಗಳೂರಿನ ಜಾಸ್ತಿ ಹೇಳ್ತಿಲ್ಲ ರೇಟು. ಒಳ್ಳೆ ಬೆಂಗಳೂರಲ್ಲಿ ಬೇಕಾದ ಕಡೆ ಹೂ ಬರುತ್ತೆ, ನಾವು ಬರೋದು ಒಂದೇ ಕಡೆ ಮೈಸೂರಿಂದ. ಹೋಲಿ ಬಿಡು, ಯಾಕೋ ಜಗಳ ಮಾಡ್ತೀಯಾ? ಯಾರೋ ಹೇಳ್ತಾರೆ ಇಲ್ಲಿ ಒಳ್ಳೆ ಈಗ ಏನು ಗ್ಯಾರಂಟಿ ನಡೆಯಲ್ಲ, ಮೋದಿ ಬರ್ತಾರೆ ಅಂತ ಕಾನ್ಫಿಡೆಂಟು ಸರ್. ಈಗ ನಾವು ವ್ಯಕ್ತಿಗಿಂತ ಮೋದಿಯವರೇ ಬೇಕು ಸರ್. ವ್ಯಕ್ತಿಗಿಂತ ಮೋದಿಯವರೇ ಬೇಕು. ಎಷ್ಟೊಂದು ಜನ ಬರ್ತಾರೆ. ಮೋದಿ ಗೆಲ್ತಾನ. ಮೋದಿ ಗೆಲ್ತಾನ ಹೆಂಗಪ್ಪ? ಮೋದಿ ಅವ್ರಿಗೆ ಯಾರು ಇಲ್ಲ, ಜಾಸ್ತಿ ಮೋದಿ ಬರೋದಿಲ್ಲ. ಗ್ಯಾರಂಟಿ ಕಟ್ಬುತ್ತಿ. ಹೆಂಗಿದೆ ಎಲೆಕ್ಷನ್ ಈ ಸರಿ? ಯಾರು ಗೆಲ್ತಾರೆ? ನೀವೇನಂತೀರಿ? ಮೋದಿಜಿ ಗೆಲ್ತಾರೆ. ಅವರೇ ಬರ್ಬೇಕು. ಏನಕ್ಕೆ ಮೋದಿಜಿ ಯಾಕೆ ಬರ್ಬೇಕು? ಏನ್ ಹೆಲ್ಪ್ ಆಗೈತಮ್ಮ? ಆಗಿದೆ ಸರ್. ಆಗಿದ್ಯಾ? ಅಂದ್ರೆ ಈ ಬಾರಿ ನಿಮ್ಮ ಓಟ್ಗಳೆಲ್ಲ ಮೋದಿಜಿ ಅವರಿಗೆ, ಬಿಜೆಪಿ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಎಲೆಕ್ಷನ್ ಬಂದೇ ಬಿಡ್ತು ಇನ್ನೇನು. ಈ ಸರಿ ಈ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು? ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷ ಬರ್ತದಾ? ಏನಂತೀರಾ ಸರ್ ನೀವು? ಹೌದು, ಕಾಂಗ್ರೆಸ್ ಪಕ್ಷನಾ? ನೀವೇನಂತೀರಾ ಸರ್? ಕಾಂಗ್ರೆಸ್. 3 ಜನ ಫ್ರೆಂಡ್ಗಳ. ಓಕೆ ಸರ್, ನಮಸ್ಕಾರ. ತಮ್ಮ ಹೆಸರು? ಕಾಂಗ್ರೆಸ್. ನಿಂಗರಾಜ್. ಕಾಂಗ್ರೆಸ್. ಓಕೆ. ಅವನ್ ಬಿಡ, ನೀನ್ ಮಾತಾಡ. ನೀನ್ ಹೆಸರು? ಸರ್ ಮಂಜು ಅಂತ. ಮಂಜು, ಏನ್ ಮಾಡ್ಕೊಂಡಿದ್ಯಾ? ಸರ್ ಇಲ್ಲ, ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಏನ್ ವ್ಯಾಪಾರ ಮಾಡ್ತೀಯಾ? ಒಡೆ ವ್ಯಾಪಾರ ಸರ್. ಕೊಡ್ಲಿಲ್ಲ ನಮ್ಗೆ? ಕೊಡ್ತೀನಿ ಬಿಡಿ ಸರ್. ನೆಕ್ಸ್ಟ್ ಸಾಯಂಕಾಲ ಬೆಳಗ್ಗೆನಾ? ಸರ್ ಬೆಳಿಗ್ಗೆ ಹೊತ್ತು. ಬೆಳಗ್ಗೆ ಹೊತ್ತೆ ಶುರು. ಓಕೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ಯಾ? ಸರ್ ಒಂದು 15 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೆ. 15 ವರ್ಷ ವ್ಯಾಪಾರ ಮಾಡ್ತಿದ್ಯಾ. ಈ ಸರಿ ಎಲೆಕ್ಷನ್ ಬರ್ತಾ ಇದೆ. ನಿನ್ನ ಪ್ರಕಾರ ಈ ಎಲೆಕ್ಷನ್ ಯಾರು ಗೆಲ್ಬೋದು? ಸರ್ ಬೇಡಿಕೆಗಳಿದ್ರಿಂದ ನಾವು ಇಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮಾಡೋದು ಸರ್. ಇದೆಲ್ಲ ಕಾಂಗ್ರೆಸ್. ನಂಜನಗೂಡೆಲ್ಲ ಕಾಂಗ್ರೆಸ್ಗೆ ಮಾಡೋದು ಸರ್. ಡಿಸೈಡ್ ಆಗ್ಬಿಟ್ಟಿದ್ದೀರಾ? ಹಾಂ ಸರ್. ಓಕೆ ಸರ್, ತಮ್ಮ ಹೆಸರು? ಪ್ರಸನ್ನ ಕುಮಾರ. ಏನು ಇದು? ಯಾವ ಊರೇ? ಪೂಜೆ ಸಾಮಾನು ಸರ್ ದೇವಸ್ಥಾನಕ್ಕೆ. ಯಾವ ಊರು? ಅನ್ಗೋಡು. ಹೌದು ಸರ್. ಯಾರು ಗೆಲ್ಬೋದು ಈ ಸರಿ? ಬಿಜೆಪಿ ಅನ್ಕೋತೀನಿ ಸರ್. ಬಿಜೆಪಿನೇ ಸರ್. ಅನ್ಕೊಳ್ಳೋದೇನಿಲ್ಲ, ಬಿಜೆಪಿನೇ. ತಮ್ಮ ಹೆಸರು? ರಾಚೆ ಅಂತ ಸರ್. ರಾಚೆ ಯಾವ ಊರು? ನಂಜನಗೂಡ. ಅವರು ಏನು ಮಾಡ್ತಿದ್ರಿ ಇಲ್ಲಿ? ಇಲ್ಲಿ ಫ್ಯಾಕ್ಟ್ರಿಲಿ ಇದೀವಿ. ಫ್ಯಾಕ್ಟ್ರಿ? ಯಾವ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರಿ? ಜುಬಿಲೆಂಟ್ ಅವ್ರಿಗೆ. ಓಕೆ. ಏನು ದೇವಸ್ಥಾನಕ್ಕೆ ಬಂದ್ರಾ? ಇಲ್ಲ, ಹಾಗೆ ನಂಜುಂಡೇಶ್ವರ ದರ್ಶನ ಇರಬೇಕಲ್ಲ. ಎಲೆಕ್ಷನ್ ಹತ್ರ ಬರ್ತದೆ. ಹೌದು. ನಿಮ್ಮ ಪ್ರಕಾರ ಈ ಸರಿ ನಂಜನಗೂಡಲ್ಲಿ ಯಾರು ಗೆಲ್ಬೋದು? ಮೋದಿ ಅವರು ಬರ್ಬೇಕು ಸರ್. ಮೋದಿ ಅವರು ಬರಬೇಕು. ಬರ್ತಾರ? ಗ್ಯಾರಂಟಿ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಗೆಲ್ಲದೇ ಇಲ್ಲ. ಏನ್ ಭವಿಷ್ಯ ಹೇಳ್ತಿದ್ದೇನಪ್ಪ? ನಾನ್ ಡೈರೆಕ್ಟ್ ಆಗಿ ಹೇಳ್ತಾವನೇ ಸರ್, ಬಿಜೆಪಿ ಗೆಲ್ಲಲ್ಲ. ಇದೇ ಮಾತು. ಕಾಂಗ್ರೆಸ್ ಗೆಲ್ಲೋದು. ಇದೇ ಮಾತು. ಇಲ್ಲಿ 40,000 ಓಟ್ ಕೊಡ್ತೀವಿ, HD ಕೋಟೆ 80,000 ಕೊಡ್ತೀವಿ, ಇದು ಚಾಮರಾಜನಗರ 60,000 ಕೊಡ್ತೀವಿ. ಇದಕ್ಕೆ 60,000 20,000 ಜಾಸ್ತಿನೇ ಈ ಸರಿ. ಎಲೆಕ್ಷನ್ ಆಗೋದಂಗೆ ಸಾರ್ ಗೆದ್ದೆ ಇರ್ತಾರೆ. ಬಾಲರಾಜು ಡೈರೆಕ್ಟ್ ನಮ್ಮ ಫ್ರೆಂಡಿ ಅವರು. ನಂಜುಂಡೇಶ್ವರ ಮುಂದೆ ನಿಂತಿದ್ಯಾ? ಫಸ್ಟ್ ಕೋಟ್ ಯಾರಿಗೆ ಹಾಕ್ತೀಯಾ? ಕಾಂಗ್ರೆಸ್ಗೆ ಹಾಕದ? ಕಾಂಗ್ರೆಸ್ ಯಾಕೆ? ಸಿದ್ದರಾಮಯ್ಯ ಅಕ್ಕಿ ಕೊಡ್ತಾನಲ್ಲ, ತಿಂತೀವಿ. ಆದ್ರಿಂದ ನೀವು ಈ ಸರಿ ಸಿದ್ದರಾಮಯ್ಯನಿಗೆ ಹಾಕೋದು. ಸಿದ್ದರಾಮಯ್ಯನೇನಾ? ನೀನು ಇವ್ರು ಯಾರು? ಇವರು ನಿಮ್ಮ ಅಜ್ಜಿ ಮಾತು ಯಾಕೆ ಕೇಳ್ತೀಯ? ನಿಮ್ಮ ಅಜ್ಜಿ ಮಾತು ಕೇಳೋ. ಹೇಳೋ, ಯಾರಿಗಾಕಿ ಓಟು? ಸಿದ್ದರಾಮಯ್ಯ ಏನಕ್ಕೆ ಹಾಕ್ತೀಯಾ? ಅವರು ಹೆಣ್ಮಕ್ಳಿಗೆಲ್ಲ ಇದು ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಮತ್ತೆ. ಹೇಳು ಸರ್, ನಂಗೆ ಗೊತ್ತಿಲ್ಲ. ಫಸ್ಟ್ ವೋಟ್ ಮಾಡ್ತೀಯ ತಾನೇ? ಎಲ್ಲ ಒಂದ್ ಕಡೆ ಮಾಡಮ್ಮ ಹೋಗಿ. ಈ ಸರಿ ಕಾಂಗ್ರೆಸ್ ಬರುತ್ತಾ ಬಿಜೆಪಿ ಬರುತ್ತಾ? ಬಿಜೆಪಿ. ಹೆಂಗೆ ಬಿಜೆಪಿ ಯಾಕೆ? ಮೋದಿ ಸರ್ಜೈ. ಮೋದಿ ಅವ್ರಿಗೋಸ್ಕರ ಬಿಜೆಪಿನಾ? ಹೌದು, ಬಿಜೆಪಿ. ನೀವೇನಂತೀರಾ ಸರ್? ಬಿಜೆಪಿ ಸರ್. ಇಬ್ರು ಬಿಜೆಪಿನಾ? ಇಬ್ರು ಬಿಜೆಪಿ. ಈ ಬಾರಿ ನಿಮ್ಮ ಪ್ರಕಾರ ಇಲ್ಲಿ ಬಿಜೆಪಿ ನಿಂತಿರುವಂತ ಬಾಲರಾಜ್ ಗೆಲ್ತಾರಾ? 100ಕ್ಕೆ 100.
ಗೆಲ್ತಾರೆ ಸರ್. ಹೆಂಗ್ರಿ ಹೆಂಗ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ರೆ ಹೆಂಗೆ? ಗ್ಯಾರಂಟಿ ಇದೆ ಸರ್ ಮೋದಿ ಕಡೆಯಿಂದ. ಮೋದಿ ಕಡೆಯಿಂದ ಗ್ಯಾರಂಟಿ ಬಂದ್ಬಿಟ್ಟೈತಾ? ಹೌದು. ಏನ್ ಮಾಡ್ತಾ ಇದ್ರಿ? ದೇವ ದರ್ಶನ ಐತೆ, ನಮ್ಮನ್ನ ಕರ್ಕೊಂಡೋಗಿ ಮಾಡಿಸ್ಬೇಕಾದ್ರೆ ದೇವ ದರ್ಶನ. ಹೇಳೋಣ ಮತ್ತೆ ಎಲೆಕ್ಷನ್ ಹೆಂಗ ನಡೀತದೆ? ಎಲೆಕ್ಷನ್ ಮೋದಿಯವ ಮೋದಿ ನಂಜನಗೂಡಲ್ಲಿ ಗೆಲ್ತಾರಾ ಮೋದಿ ಅವ? ಬಾಲರಾಜ್ ಲೀಡಲ್ ಹೊಡಿತಾರೆ, 25,000 ಲೀಡಲ್ ಹೊಡಿತಾರೆ. 25,000 ಲೀಡರ್ ಬಾಲರಾಜ್ ಹೊಡಿತಾರೆ. ಬಾಲರಾಜ್ ಹೊಡಿತಾರೆ. ಇದೇ ಗ್ಯಾರಂಟಿ? ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ಸರ್. ಬರ, ಏನ್ ಹೆಸರು? ಪ್ರಸಾದ್ ಅಂತ. ಪ್ರಸಾದ್ ಯಾವ್ರ? ನಾವು ಚಾಮರಾಜನಗರದ ಹತ್ರ ಒಡ್ಗಲ್ಪುರ ದೊಂಡಿ. ಚಾಮರಾಜನಗರದವರೇನಾ? ನಗರ ಎಲೆಕ್ಷನ್ ಮಾಡಿದ್ದೀನೋ? ಯಾವ ತರ ವೋಟ್ ಮಾಡಿದ್ದೀನೋ? ಹೋದ್ಸಲ MLA ವೋಟ್ ಹಾಕಿದ್ದೀನಿ. ಇದು ಎರಡನೇ ವೋಟಿಂಗ್. ವೋಟಿಂಗ್. ನಿನ್ ಪ್ರಕಾರ ಯಾರು ಗೆಲ್ಬೋದು? ಬಿಜೆಪಿ ಬರುತ್ತೆ. ಹೆಂಗೋ ಬಿಜೆಪಿ ಬರುತ್ತೆ? ಈ ಸಿದ್ದರಾಮಯ್ಯ ಸರ್ಕಾರ ಬಂದು ಎಲ್ಲ ಫ್ರೀ ಕೊಟ್ಟು ಮುಂದೆ ದೇಶ ಅಭಿವೃದ್ಧಿ ಆಗೋದನ್ನ ನೋಡ್ತಾ ಇಲ್ಲ. ಬಟ್ ಮೋದಿ ಅವರು ಮುಂದೆ ಜನರೇಷನ್ ಅಲ್ಲಿ, ನಮ್ಮ ಮಕ್ಕಳ ಜನರೇಷನ್ ಅಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಅಂತ ನೋಡ್ತಾವ್ರೆ. ಅದರಿಂದ ಈ ಸಲ ಬಿಜೆಪಿ ಇದೇ ಮಾತಾ? ಇದೇ ಮಾತು. ಥ್ಯಾಂಕ್ ಯು ಕಣ. ಬಾಯ್ ಕಣ, ಬಾಯ್. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಏನು? ಶೀಲಾ. ಏನ್ ಮಾಡ್ಕೊಂಡಿದ್ದೀರಾ? ಯಾವ ಊರೇ? ಮಳ್ಳಳ್ಳಿ. ಇಲ್ಲೇ ಇರೋದಾ? ಇದ್ಯಾರು? ನನ್ನ ಮಗಳು. ಈ ಕಡೆ ಬರೋಜ. ಅದ್ಯಾರು? ತಂಗಿ. ತಂಗಿ ಬೈಲಿ, ಇಲ್ಲಿ ನಿಂತ್ಕೋ ಬೈಲಿ. ಆಮೇಲೆ ಅಲ್ಲಿಂದ ಬಂದಿದ್ದೀವಿ ಬೆಂಗಳೂರಿಂದ. ನೀನ್ ಹಂಗೆ ಆ ಕಡೆ ಹೋಗ್ಬಿಟ್ರೆ ವೋಟಿಂಗ್ ಎಲ್ಲ ಎಲ್ಲಿ ಮಾಡ್ತೀರಿ? ನಂಜನಗೂಡಲ್ಲಿನಾ? ಇಲ್ಲ, ನಮ್ಮ ಮಳ್ಳಳ್ಳಿ ನಮ್ಮ ಕಡೆನೇ ಮಾಡೋದು. ಈ ಸರಿ ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ. ಹೆಂಗೆ ಬಿಜೆಪಿ ಯಾಕೆ ಶೀಲಾ? ಬಿಜೆಪಿನೇ ಬೇಕು ನಮ್ಗೆ, ಕಾಂಗ್ರೆಸ್ ಏನ್ ಬೇಡ. ಯಾಕಂದ್ರೆ ಮೋದಿ ಬಂದ್ರೆ ನೀರ್ ವ್ಯವಸ್ಥೆ ಎಲ್ಲಾನು ಮಾಡ್ತಾರೆ. ನಮ್ಗೆ ಬಿಜೆಪಿ ಬೇಕು. ನೀನೇನಂತೀಯಮ್ಮ ತಂಗಿ? ಮೋದಿನೇ ಬರ್ಬೇಕು. ಮೋದಿ ಯಾಕೆ? ಏನು 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 ಮೋದಿ ಯಾಕೆ ಹೇಳಮ್ಮ? ಮೋದಿ ಯಾಕೆ? ನಮ್ಮ ಅಕ್ಕ ಹೇಳ್ದಂಗೆ ಅಲ್ಲ. ನನ್ನ ಹೆಸರು ರಂಗಪ್ಪ ಅಂತ ಹೇಳಿ. ರಂಗಪ್ಪ ಯಾವ ಊರಪ್ಪ? ಬೆಸಗಿರಳ್ಳಿ. ಯಾವ ಬೆಸಗಿರಳ್ಳಿ? ಇಲ್ಲಿ ಮದ್ದೂರು ತಾಲೂಕು. ಇಲ್ಲೇನು ನಂಜನಗೂಡು ಬಂದಿದ್ರಾ? ನಂಜುಂಡೇಶ್ವರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರ್ಲಿ, ಓಕೆ, ಕುಮಾರಸ್ವಾಮಿ ಗೆಲ್ಲಿ ಅಂತ ಹೇಳ್ಕೊಂಡು ಸೇವೆ ಮಾಡ್ಕೊಂಡು ಹೋಗಿ ಬಂದಿದೆ ಬುದ್ಧಿ. ಅಯ್ಯೋ, ಎಲ್ಲೋ ಇರ್ಬೇಕಾಗಿತ್ತು. ನೀವು ಇಲ್ಲಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಮಿಕ್ಸ್ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಒಳ್ಳೆ ಮನಸ್ಸಿಂದ ದೇವ್ರಿಗೆ ಕೇಳ್ಕೊಂಡಿದ್ದೀರಾ. ನೀವು ಕೇಳಿರೋಂಥ ಆಸೆಗಳು ನೆರವೇರಲಿ. ಥ್ಯಾಂಕ್ ಯು ಸರ್. ಬಗೆಯವರು ಎಲ್ಲಿರೋ ನೀವು? ಯಾವ ಹಳ್ಳಿ? ಇಲ್ಲಿ ನಂಜನಗೂಡು ಹತ್ರನಾ? ಪಕ್ಕನೇ. ಎಲೆಕ್ಷನ್ ಬರ್ತಾ ಇದೆ ಗೊತ್ತಾ? ಈಗ ಗೊತ್ತಾ ನಿಮ್ಗೆ? ಎಷ್ಟನೇ ಕ್ಲಾಸ್ ನೀನು? ನಾನು SSLC ಪಾಸ್ ಆಗಿರೋದು. ಈ ಸರಿ SSLC ಎಕ್ಸಾಮ್ ಬರ್ದಿದ್ಯಾ? ಇನ್ನ ಬಿಡ, ನೀವು ಓಟಿಲ್ಲ. ಹೇಳಮ್ಮ, ನಿಮ್ಮ ಪ್ರಕಾರ ಯಾವ ಗೌರ್ಮೆಂಟ್ ಬರ್ಬೇಕು ಈ ಸರಿ? ಮೋದಿ ಬಂದ್ರೂ ಅನುಕೂಲ. ಮೋದಿ ಬಂದ್ರೆ ಅನುಕೂಲನಾ? ಯಾರೀ ಸರಿ? ಮೋದಿ. ಯಾರಪ್ಪ ಬರ್ತಾರೆ ಸರಿ? ಮೋದಿನ ಸರ್ ಬರೋದ. ಎಸ್, ನಮಸ್ಕಾರ ಗುರುಗಳೇ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಂಠ ಆರಾಧ್ಯ. ಶ್ರೀಕಂಠ. ನಾವು ಅಲ್ಲಿ ನೋಡಿದ್ವಾ ಇಲ್ಲಿ ನೋಡಿದ್ವಾ ಕನ್ಫ್ಯೂಸ್ ಆಗೋಯ್ತು. ಎಲ್ಲಿರುತ್ತಾವು? ನಂಜನಗೂಡು. ನಂಜನಗೂಡವ್ರೇನಾ? ಇಲ್ಲಿಯವರೇನೇನಾ? ನಮಗೆ ಸನ್ಮಾನ್ಯ ಮೋದಿಯವರು ಯಾಕೆ? ಅವರೇ ಇರಬೇಕು. ನಮಗೆ ಮೋದಿಯವರೇ ಇರಬೇಕು. ನಿಮ್ಮ ಕುಟುಂಬನೇ ಮೋದಿಯವರು? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಹೆಲ್ತ್ ಮಿಕ್ಸ್ ಅನ್ನು ಕೊಡ್ತಾ ಇದ್ದಾರೆ. ತಮಗೋಸ್ಕರ ಮಂಜಣ್ಣ. ಥ್ಯಾಂಕ್ ಯು. ಸುನಿಲ್ ಅಂತ ಸರ್. ಸುನಿಲ, ಒಂದು ಫೋಟೋ ತೆಗಿಲ್ವಣ್ಣ ನೀನು? ತಗೊಡ್ತೀನಿ ಬನ್ನಿ ಸರ್. ಎಷ್ಟು ಜನ ಫೋಟೋ ತೆಗಿಸ್ಕೊತಾರೆ ಸರ್. ಭಕ್ತಾದಿಗಳು ಬಂದ್ರೆ ಹೊರಗಿನವರು, ಟೂರಿಸ್ಟ್ಗಳು ಬಂದ್ರೆ. ನೀನು ಇಲ್ಲಿ ನಂಜನಗೂಡವನೇನಾ? ಇಲ್ಲೇ ಪಕ್ಕದೂರು. ಎಷ್ಟು ವರ್ಷದ ಫೋಟೋ ತೆಗಿತಿದ್ಯಾ ಸರ್? 1 ವರ್ಷ ಆಯ್ತು ಸರ್. ನಿನ್ನ ಪ್ರಕಾರ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ನನ್ನ ಪ್ರಕಾರ ಈ ಸಲ ಹ್ಯಾಟ್ರಿಕ್ ಹೀರೋ ಅಂದ್ರೆ ಮೋದಿನೇ. ಇಂಡಿಯಾ ಅಂದ್ರೆ ಮೋದಿ ಅಂದ್ರೆ ಇಂಡಿಯಾ. ವೋಟ್ ಮಾಡ್ತೀರಾ? ಮದುವೆಗೆ ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಓದ್ತಾ ಇದಾರೆ ಸರ್. ಯಜಮಾನ್ ಯಾವ ಪಕ್ಷ? ಅವರು ಬಿಜೆಪಿ ಪಕ್ಷ ಸರ್. ನೀವು? ನಾವು ಸರ್. ಇಬ್ರು ಬಿಜೆಪಿನಾ? ಹೌದು ಸರ್. ಈ ಸರಿ ಯಾರು ಗೆಲ್ತಾರೆ? ಮೋದಿನೇ ಗೆಲ್ಲೋದು ಸರ್. ನಿಮ್ಮ ಹೆಸರು ಹೇಳ್ರಿ. ಕಾವ್ಯ. ಎಲ್ಲಿರೋದು ಕಾವ್ಯ ನೀವು? ಯಾವ ಊರು? ನರಸೀಪುರದಿಂದ ಬಂದಿದ್ದೀರಾ? ಏನು ಓದ್ತಾ ಇದ್ದೀರಾ? ನಾನು ಡಿಗ್ರಿ ಕಂಪ್ಲೀಟ್ ಆಯ್ತು. ವೋಟ್ ಮಾಡ್ತೀರಾ? ಈ ಸರಿ ಕರೆಕ್ಟಾಗಿ ಹೇಳ್ಬೇಕು ನೀವು, ಯಾರು ಗೆಲ್ತಾರೆ? ದೇವಸ್ಥಾನ ಮುಂದೆ ನಿಂತಿದ್ದೀರಾ, ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಅಷ್ಟೇ ಹೇಳಿ ಯಾರು ಗೆಲ್ತಾರೆ. ಯಾರು ಗೆಲ್ಲಬೇಕು? ಯಾರು ಗೆದ್ರೆ ಒಳ್ಳೇದಾಗುತ್ತೆ? ಯಾವುದರಲ್ಲಿ? ಎಲೆಕ್ಷನಲ್ಲಿ ಸರಿಯಾಗಿ ಕೇಳಿ. ಯಾರು ಗೆಲ್ಬೇಕು ಹೇಳು? ಹೇಳಮ್ಮ, ಯಾರು ಗೆಲ್ತಾರೆ? ಬಿಜೆಪಿ. ಎಲೆಕ್ಷನ್ ಬರ್ತಾ ಇದೆ ಗೊತ್ತಾ? ಈ ಸರಿ ಯಾರು ಗೆಲ್ತಾರೆ? ಯಾರಪ್ಪ? ನಮ್ಮ ಕಡೆ ಕಾಂಗ್ರೆಸ್. ನಿಮ್ಮ ಕಡೆ ಕಾಂಗ್ರೆಸ್. ನಿಮ್ಮ ಕಡೆ? ನಮ್ಮ ಕಡೆ ಅದೇ ಸೇರಿ. ಈ ಕಡೆ ನಿಮ್ಮ ಕಡೆ? ನಮ್ಮ ಕಡೆ ಕಾಂಗ್ರೆಸ್. ನಿಮ್ಮ ಕಡೆನೂ ಕಾಂಗ್ರೆಸ್ಸಾ? ನಿಮ್ಮ ಕಡೆನಾ? ನಮ್ಮ ಕಡೆ ಕಾಂಗ್ರೆಸ್. ಇದೇ ಮಾತಾ? ನಿಜ ಸರ್. ನಿಜ ಸರ್. ಮುಂದುವರ್ಸಿ ಪದವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.